ಒಂದು ಸಾರಿ ಈ ಬ್ಯಾಟರ್ನ ರೆಡಿ ಮಾಡ್ಕೊಂಬಿಟ್ರೆ ಸಾಕು, 15 ದಿನ ಬ್ರೇಕ್ಫಾಸ್ಟ್ ಟೆನ್ಷನೇ ಇಲ್ಲ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ವಿಷಯ ಏನಂದರೆ, ಇದು ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ತುಂಬ ಹೆಲ್ಪ್ ಮಾಡಿದಂಥ ರೆಸಿಪಿ. ಇಲ್ಲಿ ನಾನು ಯಾವ್ಯಾವ ಕಾಳು ತೊಗೊಂಡಿದ್ದೀನಿ ಅಂದರೆ, ಮೊದಲಿಗೆ ಬಂದುಬಿಟ್ಟು ಅಲಸಂದೆ ಕಾಳು, ಮೆಂತ್ಯ ಕಾಳು 1 ಸ್ಪೂನು, ಉದ್ದಿನಬೇಳೆ ಮತ್ತು ಹೆಸರು ಕಾಳು, ಕಡಲೆಕಾಳು, ಕಡಲೆಬೇಳೆ, ಅಕ್ಕಿ, ಶೇಂಗಾ ಬೀಜ ಮತ್ತು ಮಡಿಕೆ ಕಾಳು ತೊಗೊಂಡಿದ್ದೀನಿ. ಅದನ್ನು ತೋರಿಸೋದು ಮರೆತುಬಿಟ್ಟಿದ್ದೀನಿ. ಮಡಿಕೆ ಕಾಳು ಎಲ್ಲ ಕಾಳನ್ನು ಓವರ್ ನೈಟ್ ನೆನೆಹಾಕಿ, ಇಲ್ಲ ನೆನೆಹಾಕಕ್ಕೆ ನಮ್ಗೆ ಆಗೋದಿಲ್ಲ ಅಂದರೆ ಇದನ್ನೆಲ್ಲ ಡ್ರೈ ಪೌಡ್ರ್ ಕೂಡ ಮಾಡ್ಬೋದು. ನೀವು ರಾತ್ರಿ ನೆನೆಹಾಕಿ ಬೆಳಗ್ಗೆನೇ ರುಬ್ಬಿ ಮಾಡ್ಬೋದು. ಇಲ್ಲ ಅಂದರೆ ಬೆಳಗ್ಗೆ ನೆನೆಹಾಕಿ 3 ಅವರ್ಸ್ 4 ಅವರ್ಸಲ್ಲಿ ನೆನೆಯುತ್ತೆ. ಇವನ್ನೆಲ್ಲ ನೆನೆಹಾಕಿದ್ಮೇಲೆ ನೆಕ್ಸ್ಟು ಡೈರೆಕ್ಟಾಗಿ ರುಬ್ಬೋದು. ನೀರು ಹಾಕಿ ಈ ಬ್ಯಾಟರ್ನ ನೀವು ಎಷ್ಟು ದಿನ ಬೇಕಾದರೂ ಇಡ್ಬೋದು ಫ್ರಿಜ್ಜಲ್ಲಿ. 15 ದಿನ ಮಿನಿಮಮ್ 1 ತಿಂಗಳು ಇಟ್ಟರೂ ಕೂಡ ಏನೂ ಹಾಳಾಗೋದಿಲ್ಲ. ಇದು ಇನ್ಸ್ಟೆಂಟಾಗಿ ದೋಸೆ ಒಯ್ಯೋಕ್ಕೆ ಕೂಡ ಬರುತ್ತೆ. ಉಕ್ಕು ಬಂದಿಲ್ಲ, ಅಪ್ಪು ಬಂದಿಲ್ಲ, ದೋಸೆ ಬರುತ್ತೋ ಇಲ್ಲೋ ಅನ್ನೋ ಟೆನ್ಷನ್ ಕೂಡ ಇಲ್ಲ. ಈಸಿಯಾಗಿ ರುಬ್ಬೋದು, ಹಾಗೆ ಮಾಡ್ಕೋಬೋದು. ದೋಸೆ ಮಾಡ್ಬೋದು, ಪಡ್ಡು ಮಾಡ್ಬೋದು, ಇಡ್ಲಿ ಮಾಡ್ಬೋದು, ಯಾವ್ದು ಬೇಕಾದರೂ ಮಾಡ್ಬೋದು ಈಸಿಯಾಗಿ. ನಿಮಗೆ ಯಾವ ಚಟ್ನಿ ಇಷ್ಟನೋ ಅದ್ರ ಜೊತೆ ತಿನ್ಬೋದು. ಎಲ್ಲ ಕಾಳುಗಳು ಇರೋದ್ರಿಂದ ಪ್ರೋಟೀನು, ಫೈಬರು ಎಲ್ಲ ಸಿಗುತ್ತೆ. ಅದಕ್ಕೋಸ್ಕರ ನಾನು ಇದನ್ನ ಜಾಸ್ತಿ ಪ್ರಿಫರ್ ಮಾಡ್ತಿದ್ದೆ ನನ್ನ ಜರ್ನಿಯಲ್ಲಿ. ಥ್ಯಾಂಕ್ ಯು.